ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ನಿಸರ್ಗ. ಸೊ ಇವತ್ತಿನ ವಿಡಿಯೋ ಬಂದು ಎ ಡೇ ಇನ್ ಮೈ ಲೈಫ್. ಇವಾಗ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಇನ್ನೇನು ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಹೊರಡಬೇಕು. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಆಮ್ಲೆಟ್ ಪ್ರಿಪೇರ್ ಮಾಡಿದ್ದೀನಿ. ಎವ್ರಿ ಡೇ ನಾನು ಓಟ್ಸ್ ತಿಂತಿದ್ದೆ, ಓವರ್ ನೈಟ್ ಸೋಪ್ ಮಾಡಿಟ್ಟು ಓಟ್ಸ್ ತಿಂತಿದ್ದೆ. ಬಟ್ ಎಸ್ಟರ್ಡೇ ನಂಗೆ ಮರ್ತೋಯ್ತು, ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಸೊ ಅವಾಗ ಮರ್ತೋಯ್ತು ನನಗೆ ಸೋಪ್ ಮಾಡಿಡೋದು. ಅದಕ್ಕೆ ಇವಾಗ ನಾನು ಆಮ್ಲೆಟ್ ತಿಂತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ಸೊ ನಂಗೆ ಜಾಸ್ತಿ ಟೈಮ್ ಇಲ್ಲ. ಇವಾಗ ಆಫೀಸ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಹೋಗ್ತಾ ಸಿಗ್ತೀನಿ. ಇವಾಗ ಆಫೀಸ್ಗೆ ಹೊರಟಿದ್ದೀನಿ. ಸ್ವಲ್ಪ ಲೇಟ್ ಆಗಿದೆ ಆಫೀಸ್ಗೆ. ಫಸ್ಟ್ ಟೈಮ್ ನಾನು ಈ ಥರ ವೀಡಿಯೋ ಮಾಡ್ತಿರೋದ್ರಿಂದ ನಂಗೆ ಗೊತ್ತಾಗಿಲ್ಲ. ಟೇಕ್ಸ್ ತುಂಬ ತೊಗೊಬಿಟ್ಟೆ, ಟೈಮ್ ತುಂಬ ಜಾಸ್ತಿ ತೊಗೊಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಲೇಟ್ ಆಗಿದೆ. ಅದಕ್ಕೆ ಬೇಗ ಬೇಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. 2 ಮಿನಿಟ್ಸಲ್ಲೇ ಬಸ್ ಇದೆ. ಇನ್ನೇನು ಬಸ್ ಬರುತ್ತೆ. ಬಸ್ಸಲ್ಲಿ ಇಲ್ಲ. ಆಫೀಸ್ಗೆ ರೀಚ್ ಆಗಿದ್ದೀನಿ. ಮತ್ತೆ ಲಂಚ್ ಟೈಮಲ್ಲಿ ಇಲ್ಲ, ಬ್ರೇಕ್ ಟೈಮಲ್ಲಿ ನಿಮಗೆಲ್ಲ ಸಿಗ್ತೀನಿ. ಆಫೀಸಲ್ಲಿ ನನಗೇನು ವೀಡಿಯೋಸ್ ಕ್ಯಾಪ್ಚರ್ ಮಾಡೋದಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಆಫೀಸಿಂದ ಬಂದು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನ ತೊಗೊಳೋದಕ್ಕೆ ಅಂತ ಇಲ್ಲೇ ಪಕ್ಕದಲ್ಲಿರೋ ಒಂದು ಅಂಗಡಿಗೆ ವಿಸಿಟ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೂ ತೋರಿಸೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ. ಯೂಶ್ವಲಿ ಮನೆಗೆ ಏನಾದರೂ ಸಾಮಾನು ತೊಗೊಳೋದಕ್ಕೆ ಬಂದಾಗ ನಮ್ಮ ಮನೇಲೆಲ್ಲ ಕೇಳ್ತಾರೆ, ಎಷ್ಟು ಅಲ್ಲಿ ತರಕಾರಿಗೆ ಎಷ್ಟು, ಅಲ್ಲಿ ಚಿಕನಿಗೆಲ್ಲ ಎಷ್ಟು ಪೇ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಿಮಗೂ ಇವತ್ತು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಮೆಣಸಿಕಾಯಿಗೆ ನಾವು ಎಷ್ಟು ಪೇ ಮಾಡ್ತೀವಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, 3 ಮೆಣಸಿಕಾಯಿ ಇದೆ. ಅದಕ್ಕೆ 19 ಎಸಿಕೆ ಅಂತೆ. 19 ಎಸಿಕೆ ಅಂದರೆ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಅರೌಂಡ್ 190 ರುಪೀಸ್ ಆಗುತ್ತೆ. ಸೊ ಅದರಲ್ಲೂ ಫಸ್ಟ್ ನಾನು ಇಲ್ಲಿಗೆ ಮೂವ್ ಆದಾಗ, ಫಸ್ಟ್ ಟೈಮ್ ನಾನು ಶಾಪಿಂಗ್ ಹೋದಾಗ ಈ ಥರ 3 ಮೆಣಸಿಕಾಯಿಗೆ 35 ಎಸಿಕೆ ಇತ್ತು. ಸೊ ನನಗಂತೂ ಫುಲ್ ಶಾಕ್ ಆಗಿತ್ತು. ಬರೀ 3 ಮೆಣಸಿಕಾಯಿಗೆ ಇಷ್ಟೊಂದು ರುಪೀಸ್ ಪೇ ಮಾಡಬೇಕಾ ಅಂತ. ಅದೇ ನಮ್ಮ ಕಡೆ ಆಗಿದ್ರೆ ಅಟ್ಲೀಸ್ಟ್ ನಾವೇ ಬೆಳೆದಿರೋದನ್ನ ತೊಗೊಂಡು ತಿನ್ಬೋದಿತ್ತು. ಅಟ್ಲೀಸ್ಟ್ ಪಕ್ಕದ ಮನೆಯೆಲ್ಲ ಈಸ್ಕೊಂಡು ಬರ್ಬೋದಿತ್ತು. ಇಲ್ಲಿ ನೋಡಿ, 3 ಮೆಣಸಿಕಾಯಿಗೆ 19 ಎಸಿಕೆ ಅಂತೆ. ಇಲ್ಲಿ ನೋಡಿ, 4-5 ಇದೆ. 4 ಮೆಣಸಿಕಾಯಿಗೆ 26 ಎಸಿಕೆ. 26 ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 260 ರುಪೀಸ್ ಆಗುತ್ತೆ. ಸೊ ಎಲ್ಲ ಎಷ್ಟು ಕಾಸ್ಟ್ಲಿ ಅಲ್ವಾ ಇಲ್ಲಿ. ಇವಾಗ ಚಿಕನ್ ತೊಗೋತಾ ಇದ್ದೀನಿ. ಚಿಕನಿಗೆ 500 ಗ್ರಾಮ್ಸಿಗೆ 51 ಎಸಿಕೆ ಅಂದರೆ ಒಂದು 510 ರುಪೀಸ್. ಇಲ್ಲಿ ನೋಡಿ, ವೆಜಿಟೇಬಲ್ಸ್ನ ಎಲ್ಲ ಫ್ರೀಸ್ ಮಾಡಿಟ್ಟಿದ್ದಾರೆ, ಫ್ರೋಝನ್ ವೆಜಿಟೇಬಲ್ಸ್. ನನಗೆ ಬೀನ್ಸ್ ಬೇಕು. ನೋಡಿ, ಬಟಾಣಿ, ಫ್ರೋಝನ್ ಬಟಾಣಿ. ಕರ್ಡ್ ಖಾಲಿಯಾಗಿದೆ, ಕರ್ಡ್ ತೊಗೋತಾ ಇದ್ದೀನಿ. ಇವಾಗ ಕರ್ಡ್ ತೊಗೊಂಡೆ. ಕರ್ಡ್ಗೆ ಎಷ್ಟು ಅಮೌಂಟ್ ಅಂತ ನೋಡಿದ್ರೆ 29 ಎಸಿಕೆ ಅಂದರೆ ಇಂಡಿಯನ್ ರುಪೀಸಲ್ಲಿ 290 ರುಪೀಸ್. ನಾನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡಬಾರ್ದು. ಎಲ್ಲ ಕನ್ವರ್ಟ್ ಮಾಡಿ ನೋಡಿದ್ರೆ ಇಷ್ಟೊಂದು ಪೇ ಮಾಡ್ತಾಯಿದ್ದೀವಿ ನಾವು ಇದಕ್ಕೆಲ್ಲ ಅಂತ ಅನಿಸುತ್ತೆ. ಸೊ ಬೆಟರ್ ನಾವು ಕನ್ವರ್ಟ್ ಮಾಡದೇ ಇರೋದೇ ಬೆಟರ್. ಮತ್ತು ಕೊತ್ತಂಬರಿ ಸೊಪ್ಪು ಬೇಕಿತ್ತು, ಕೊತ್ತಂಬರಿ ಸೊಪ್ಪು ತೊಗೋತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪಿಗೆ 14 ಎಸಿಕೆ. ಇಲ್ಲಿ ನೋಡಿ ಎಷ್ಟಿದೆ. ಮನೆಗೆ ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಂಡೆ. ಇವಾಗ ಮನೆಗೆ ಹೊರಟಿದ್ದೀನಿ. ಇಲ್ಲಿ ವೆದರ್ನ ಪ್ರಿಡಿಕ್ಟೇ ಮಾಡೋದಕ್ಕಾಗಲ್ಲ. ಸೊ ಬೆಳಿಗ್ಗೆ ಬಿಸಿಲಿದ್ರೆ ಮಧ್ಯಾಹ್ನ ಮಳೆ ಬರುತ್ತೆ, ಆ ಥರ ಅನ್ಪ್ರಿಡಿಕ್ಟೇಬಲ್. ಏನು ಗೊತ್ತಾ, ನನ್ನ ರೂಮ್ಮೇಟ್ ಇವತ್ತು ಹುಷಾರಿಲ್ಲ ಅಂತ ಸಿಕ್ ಲೀವ್ ತೊಗೊಂಡಿದ್ದಾರೆ. ಬಟ್ ಈಗ ಏನು ಮಾಡ್ತಾರೆ, ಪಕೋಡ ಮಾಡ್ತಾ ಇದ್ದಾರೆ ಮಳೆ ಬರ್ತಿದೆ ಅಂತ. ವಾಟ್ ಇಸ್ ದಿಸ್ ಎಮುನಾ?
I'm okay now, so I'm preparing pakodi. I will show this to your manager. ಓಕೆನಾ? ಫಾರ್ ಅಬ್ದುಲ್ ಐ ವಿಲ್ ಶೋ ದಿಸ್ ವಿಡಿಯೋ. ಸಿ ಹರ್ ಸಿಕ್ ಲೀವ್. ಇವಾಗ ಟೈಮ್ ಬಂದು 9:40 ಆಗಿದೆ. ನೀವು ಇನ್ನೂ ನೋಡ್ತಾ ಇರ್ಬೋದು ಎಷ್ಟು ಬೆಳಕಿದೆ ಅಂತ. ಇವತ್ತು ಮಳೆ ಬಂದಿದೆ, ಅದಕ್ಕೆ ಸ್ವಲ್ಪ ಬೆಳಕು ಕಡಿಮೆ ಇದೆ, ಇಲ್ಲಾಂದ್ರೆ ಇನ್ನೂ ಬೆಳಕಿರುತ್ತೆ. ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ಇವಾಗ ನಾನು ಡಿನ್ನರ್ ಮಾಡಬೇಕು. ಸೊ ಡಿನ್ನರ್ ಮಾಡಿ ಮಲ್ಕೋತೀನಿ. ವಿಡಿಯೋ ಎಂಡ್ ಮಾಡೋದಕ್ಕೂ ಮೊದಲು ಒಂದು ಕ್ವಶನ್ ಕೇಳ್ತೀನಿ, ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಕ್ವಶನ್ ಏನಪ್ಪ ಅಂದರೆ, ವಾಟ್ ಹ್ಯಾಸ್ ಟು ಬಿ ಬ್ರೋಕನ್ ಬಿಫೋರ್ ಯು ಕ್ಯಾನ್ ಯೂಸ್ ಇಟ್? ಬಳಸುವ ಮೊದಲು ಯಾವುದನ್ನು ಒಡೆಯಬೇಕು? ಕ್ವಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ವಶನ್ನ ಚೆಕ್ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಬಾಯ್.